ನೋಡ್ತೀವಿ. ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜೈಲು ಸೇರಿದ್ರು ಕೂಡ ದರ್ಶನ್ ಪೊಗರು ಕಡಿಮೆ ಆಗಿಲ್ಲ. ಮಾಧ್ಯಮಗಳಿಗೆ ಅಸಭ್ಯ ಸನ್ನೆಯನ್ನ ಮಾಡಿದಾನೆ ದರ್ಶನ್. ಜೈಲು ಸೇರಿದ್ರು ಕೂಡ ಈತನ ದಿಮಾಕು ದುರಹಂಕಾರಕ್ಕೆ ಕಡಿಮೆ ಇಲ್ಲ. ಮಾಧ್ಯಮಗಳಿಗೆ ಅಸಭ್ಯ ಸನ್ನೆಯನ್ನ ದರ್ಶನ್ ಮಾಡಿರೋದು. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋದು ಈ ರೀತಿ ದುರಹಂಕಾರದಿಂದಾನೇ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದು ಇದೇ ದರ್ಶನ್. ಈಗ ಬಳ್ಳಾರಿಗೆ ಹೋದ ನಂತರವೂ ಕೂಡ ದರ್ಶನ್ ಪೊಗರು ದಿಮಾಕು ದುರಹಂಕಾರ ಯಾವುದು ಕಡಿಮೆ ಆಗಿಲ್ಲ. ಮಾಧ್ಯಮಗಳಿಗೆ ಅಸಭ್ಯ ಸನ್ನೆಯನ್ನ ಮಾಡಿರೋದು ದರ್ಶನ್. ಈ ಹಿಂದೆ ಇದೇ ರೀತಿ ಮಾಧ್ಯಮಗಳ ಬಗ್ಗೆ ಮಾತಾಡಿ ಆಗಬಾರ್ದಾಗಿತ್ತು ಈ ದರ್ಶನ್ಗೆ. ಈಗ ಮತ್ತೆ ದರ್ಶನ್ ಬಳ್ಳಾರಿ ಜೈಲು ಸೇರಿದ್ರು ಕೂಡ ಅಸಭ್ಯ ಸನ್ನೆಯನ್ನ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. ಜೈಲು ಸೇರಿದ್ರು ಕೂಡ ದರ್ಶನ್ ಪೊಗರು ಕಡಿಮೆ ಆಗಿಲ್ಲ. ಮಾಧ್ಯಮಗಳಿಗೆ ಅಸಭ್ಯ ಸನ್ನೆಯನ್ನ ಮಾಡಿರುವಂತಹದ್ದು ದರ್ಶನ್. ಈ ಹಿಂದೆ ಏನೆಲ್ಲ ಆಗಿತ್ತು ತಮಗೆಲ್ಲ ಗೊತ್ತಿದೆ. ವಕೀಲರ ಭೇಟಿಯ ವೇಳೆ ದುರಹಂಕಾರದ ಪರಮಾವಧಿ ನೋಡಿ. ಆ ಕಡೆಯಿಂದ ದರ್ಶನ್ ಬರ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ದರ್ಶನ್ ಬರುವ ಸಂದರ್ಭದಲ್ಲಿ ಯಾವ ರೀತಿ ಅಸಭ್ಯವಾಗಿ ಸನ್ನೆಯನ್ನ ಮಾಡಿರೋ ತಾವು ಗಮನಿಸ್ತಾ ಇದ್ದೀರಿ. ಅಸಭ್ಯವಾಗಿ ಸನ್ನೆ ಮಾಡಿರೋದು ದರ್ಶನ್ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ವಕೀಲರ ಭೇಟಿಗೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಅಸಭ್ಯವಾಗಿ ವರ್ತಿಸಿರೋದು ದರ್ಶನ್. ಒಬ್ಬ ಸೆಲೆಬ್ರಿಟಿಯಾಗಿ ಯಾವ ರೀತಿಯ ಸಂದೇಶ ಇದು ಜನರೆಲ್ಲರೂ ಕೂಡ ನೋಡ್ತಾ ಇರ್ತಾರೆ, ಫಾಲೋ ಮಾಡುವಂತ ಕೆಲಸ ಆಗ್ತಾ ಇರುತ್ತೆ. ಆದರೆ ಇದೇ ದರ್ಶನ್ ಈ ರೀತಿಯ ಅಸಭ್ಯ ಸನ್ನೆ ಅಸಭ್ಯವಾಗಿ ವರ್ತನೆಯನ್ನ ಮಾಡಿರೋದು. ಇವರು ಮತ್ತೆ 4 ಒಳ್ಳೆ ಮಾತಾಡೋದು ಅಥವಾ ಬುದ್ಧಿ ಹೇಳೋದು ಇವ್ರಿಗೆ ಏನು ನೈತಿಕತೆ ಇದೆ ಅಂತ. ದರ್ಶನ್ ದುರಹಂಕಾರ ಕಡಿಮೆ ಆಗಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗ್ತಾ ಇದೆ. ದರ್ಶನ್ ವಕೀಲರ ಭೇಟಿಗಾಗಿ ಸೆಲ್ನಿಂದ ಬರುವಂತಹ ಸಂದರ್ಭದಲ್ಲಿ ಈ ರೀತಿ ಅಸಭ್ಯವಾಗಿ ವರ್ತಿಸಿರೋದು. ಪರಪ್ಪನ ಅಗ್ರಹಾರದಿಂದ ಇದೇ ರೀತಿಯ ಘಟನೆ ನಡೆದಿದ್ದಕ್ಕೆ ಅಥವಾ ಅಸಭ್ಯವಾಗಿ ವರ್ತಿಸಿದ್ದಕ್ಕೆ ರಾಜಾತಿಥ್ಯ ಪಡೆದಿದ್ದಕ್ಕೆ ದರ್ಶನ್ ಮುಲಾಜಿಲ್ಲಂಗ್ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಯ್ತು. ಈಗ ಬಳ್ಳಾರಿ ಜೈಲಲ್ಲಿಯೂ ಕೂಡ ವಕೀಲರನ್ನ ಭೇಟಿ ಆಗೋದಕ್ಕೆ ಬಂದಾಗ ಈ ರೀತಿ ಅಸಭ್ಯ ವರ್ತನೆ. ನೋಡಿ ತಾವು ಗಮನಿಸ್ತಾ ಇದ್ದೀರಿ, ಅಕ್ಕಪಕ್ಕದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೇನೆ ಪೊಲೀಸ್ ಸಿಬ್ಬಂದಿ ಈ ದರ್ಶನ್ ಇರುವಂತಹ ಸೆಲ್ನಿಂದ ಆತನನ್ನ ಈ ಸಂದರ್ಶಕರ ಕೊಠಡಿಗೆ ಕರ್ಕೊಂಡು ಬರ್ತಾ ಇದ್ದ ಸಂದರ್ಭದಲ್ಲಿ ಆ ಕಡೆ ವಕೀಲರು ಕೂಡ ಜೊತೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಆತನ ಸಹೋದರ ದಿನಕರ್ ಇವರೆಲ್ಲರೂ ಕೂಡ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ದರ್ಶನನ್ನ ತನ್ನ ಸೆಲ್ನಿಂದ ಸಂದರ್ಶಕರ ಕೊಠಡಿಗೆ ಕರೆದು ತರುವ ಸಂದರ್ಭದಲ್ಲಿ ಈ ರೀತಿ ಅಸಭ್ಯವಾಗಿ ವರ್ತಿಸಿರೋದು, ಅಸಭ್ಯ ಸನ್ನೆ ನಾವು ಗಮನಿಸ್ತಾ ಇದ್ದೀರಿ. ನೋಡಿ, ಅಸಭ್ಯವಾಗಿ ಸನ್ನೆಯನ್ನ ತೋರಿರೋದು ಇದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ದರ್ಶನ್ ಈ ರೀತಿ ಮಾಡಿದ್ದು ಎಷ್ಟು ಸರಿ? ದುರಹಂಕಾರದ ಪರಮಾವಧಿ. ಈ ರೀತಿ ದುರಹಂಕಾರವೇ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿರೋದು. ದರ್ಶನ್ ಈ ಹಿಂದೆಯೂ ಕೂಡ ಈ ರೀತಿ ಅಸಭ್ಯವಾಗಿ ವರ್ತಿಸಿರೋದು. ಅಭಿಮಾನಿಗಳ ಇದನ್ನ ನೋಡಿ ಕಲಿಬೇಕಾ ನೀವು? ಹಾಗಾದ್ರೆ ಇದನ್ನೇ ಫಾಲೋ ಮಾಡ್ತೀರಾ ನೀವು? ತಾವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ದರ್ಶನ್ನ ಈ ರೀತಿಯ ಅಸಭ್ಯ ವರ್ತನೆ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ದುರಹಂಕಾರದ ಪರಮಾವಧಿ. ಇವರ ಆಕ್ರೋಶಕ್ಕೆ ಎಲ್ಲೇ ಇಲ್ಲ. ಈ ರೀತಿ ದರ್ಶನ್ನ ನಡ್ಕೊಂಡಿರೋ ರೀತಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ದರ್ಶನ್ನ ಈ ರೀತಿಯ ದಿಮಾಕು ಸೊಕ್ಕು ಈಗ ಆಗುವ ಎಲ್ಲ ಶಾಸ್ತಿ ಆಗಿದೆ. ಆದಾಗ್ಯೂ ಕೂಡ ದರ್ಶನ್ ಈ ರೀತಿಯ ಅಸಭ್ಯ ಸನ್ನೆ ತೋರಿಸೋದು ಏನ್ ಸಾಧನೆ ಮಾಡ್ದಂಗೆ ದರ್ಶನ್ ಈಗ ಮಾಡಬಾರದನ್ನ ಮಾಡಿ ಆಗಬಾರದು ಆಗ್ತಾ ಇದೆ. ಆದಾಗ್ಯೂ ಕೂಡ ದರ್ಶನ್ ಈ ರೀತಿ ಅಸಭ್ಯ ಸನ್ನೆಯನ್ನ ಮಾಧ್ಯಮಗಳತ್ತ ತೋರಿಸಿರೋದು. ದರ್ಶನ್ ಈ ರೀತಿಯ ಅಸಭ್ಯ ಸನ್ನೆಗಳಿಗೆ ಮತ್ತು ಅವಾಚ್ಯವಾಗಿ ಬೈಯೋದು
ಈಗ ಮತ್ತೊಂದು ಕಡೆ ಯಥಾ ರಾಜ ತಥಾ ಪ್ರಜಾ ಅನ್ನೋರಂತ ರೀತಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ಅಭಿಮಾನಿಗಳು ವರ್ತಿಸ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಆದ್ರೆ, ದರ್ಶನ್ ಈ ರೀತಿ ಮಾಧ್ಯಮಗಳತ್ತ ಅಸಭ್ಯವಾಗಿ ಸನ್ನೆಯನ್ನ ಮಾಡಿರೋದು ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಇಂಥ ದಿಮಾಕನ್ನ ತೋರಿಸಿ ರಾಜಾತಿಥ್ಯವನ್ನ ಪಡೆದು ನೇರವಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದು. ಬಳ್ಳಾರಿ ಜೈಲಲ್ಲಿ ಇವತ್ತು ವಕೀಲರನ್ನ ಭೇಟಿ ಆಗೋದಕ್ಕೆ ಬರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅಸಭ್ಯವಾಗಿ ಸನ್ನೆಯನ್ನ ತೋರಿರೋದು ಮಾಧ್ಯಮಗಳ ಎದುರುಗಡೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ನಟ ದರ್ಶನ್ ಅಸಭ್ಯವಾಗಿ ವರ್ತನೆ ತೋರಿರೋದು, ಮದ್ಯದ ಬೆರಳನ್ನ ತೋರಿಸೋದು, ಇದು ಎಷ್ಟರ ಮಟ್ಟಿಗೆ ನಮ್ಮ ಸಂಸ್ಕೃತಿಯಲ್ಲಿ ಒಳಗೊಂಡಿರುವಂತ ವರ್ತನೆ ಇದು. ನಟ ದರ್ಶನ್ ತೋರಿರುವಂತ ಅಸಭ್ಯ ವರ್ತನೆಯನ್ನ ಗಮನಿಸ್ತಾ ಇದ್ದೀರಿ. ಅಕ್ಕಪಕ್ಕದಲ್ಲಿ ಡಿಗ್ರಿ ತಗೊಂಡು ಪಾಸ್ ಆಗಿರೋ ಪೊಲೀಸ್ ತೋರಿದ್ದಾರೆ, ಮಾಧ್ಯಮಗಳ ಮುಂದೆ ಸಾಕಷ್ಟು ಜನರು ನೋಡ್ತಿರ್ತಾರೆ, ಕುಟುಂಬಸ್ಥರೆಲ್ಲರೂ ಕುತ್ಕೊಂಡು ಟಿವಿ ಚಾನೆಲ್ ಅನ್ನ ನೋಡ್ತಿರ್ತಾರೆ. ಆದ್ರೆ ಈ ರೀತಿಯಾದಂಥ ಅಸಭ್ಯವಾಗಿ ವರ್ತನೆಯನ್ನ ತೋರಿರೋದು ಒಬ್ಬ ನಾಯಕ ನಟ, ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವಂತ ನಾಯಕ ನಟ ಈ ರೀತಿಯಾಗಿ ತೋರಿಸಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ದುರಹಂಕಾರಿ ದಾಸ, ಪೊರ್ಕಿ ದಾಸ, ಬೃಂದಾವನ ದಾಸ ಅಲ್ಲ ಆಯ್ತಾ, ಪೊರ್ಕಿ ದಾಸ, ದುರಹಂಕಾರಿ ದಾಸ, ಪಾಪದ ಕೂಡ ತುಂಬಿರುವಂತಹ ದಾಸ, ತುಂಬಿ ತುಳುಕ್ತಾ ಇದೆ. ಈಗಾಗಲೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಆದರೂ ಕೂಡ ಈ ರೀತಿಯಾಗಿ ತನ್ನ ಅಸಭ್ಯತನವನ್ನ ತೋರಿಸಿರೋದು ಎಷ್ಟರ ಮಟ್ಟಿಗೆ ಸರಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ರಾಧ್ಯ, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾ ರಾಧ್ಯ, ನೋಡಿ, ನಟ ದರ್ಶನ್ಗೆ ಈಗಲೂ ಕೂಡ ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುರಿತಾ ಇದ್ರು, ಒಂದು ಚೂರು ಬುದ್ಧಿ ಬಂದಿಲ್ಲ. ಯಾಕೆ ಈ ರೀತಿ ವರ್ತನೆ ತೋರಿದ್ರು? ಯಾವ ಸಂದರ್ಭದಲ್ಲಿ? ಡೀಟೇಲ್ಸ್ ಕೊಡೋದಾದ್ರೆ. ಜಿವಿತ್, ಒಂದೇ ಮಾತಿನಲ್ಲಿ ನಾ ಹೇಳ್ಬೇಕು ಅಂದ್ರೆ ದುರಂಕಾರದ ಪರಮಾವಧಿ ಅಂತ ಇದನ್ನ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ದರ್ಶನ್ ಅವರು ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಳಗೋಗ್ತಾರೆ, ಅಲ್ಲಿಂದ ಇಲ್ಲಿಯವರೆಗೂ ಪ್ರತಿಯೊಂದು ವಿಷಯವನ್ನು ಕಾನೂನಿನ ಚೌಕಟ್ಟಿನಲ್ಲಿ ಮಾಧ್ಯಮಗಳು ವರದಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದರ ಈ ಒಂದು ಹಿನ್ನೆಲೆಯಲ್ಲಿ ಕಾನೂನಿನ ಪ್ರತಿಯೊಂದು ರೂಲ್ಸ್ಗಳು ಕೂಡ ಈಗ ಪಾಲನೆ ಆಗ್ತಾ ಇರ್ತಕ್ಕಂಥದ್ದು. ಪರಪ್ಪನ ಅಗ್ರಹಾರದಲ್ಲಾದ ಎಡವಟ್ಟಿನ ನಂತರ ಸಾಕಷ್ಟು ಇಕ್ಕಟ್ಟಿಗೆ ದರ್ಶನ್ ಸಿಲುಕಿದ್ದಾರೆ. ಒಂದೊಂದು ಸೌಲಭ್ಯವನ್ನು ಪಡಿಬೇಕಾದ್ರೂ ಕೂಡ ಸಾಕಷ್ಟು ಕಷ್ಟವನ್ನು ಪಡಬೇಕು. ಇದಕ್ಕೆಲ್ಲ ಕಾರಣ ಅಂದರೆ ಮಾಧ್ಯಮ. ಯಾಕಂದರೆ ಮಾಧ್ಯಮದಿಂದಲೇ ದರ್ಶನ್ ಅವರು ಈ ರೀತಿಯಾಗಿ ಅಂದರೆ ಈ ಮಾಧ್ಯಮಗಳು ಫಾಲೋ ಮಾಡದೇ ಇದ್ದರೆ ಈ ಒಂದು ಕೇಸ್ ಯಾವಾಗಲೂ ಹಳ್ಳ ಹಿಡಿತಿತ್ತು. ಹೀಗಾಗಿ ದರ್ಶನ್ಗೆ ಮಾಧ್ಯಮಗಳೇ ಸಾಕಷ್ಟು ಸಿಟ್ಟು ಇರ್ತಕ್ಕಂಥದ್ದು. ಹೀಗಾಗಿ ಒಂದು ರೀತಿಯ ಪೊಗರನ್ನ ಇವತ್ತು ತೋರಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಇವತ್ತು ಬೆಳಗ್ಗೆ ಅವರ ಪತ್ನಿ ಜೊತೆಗೆ ಅಡ್ವೊಕೇಟ್ಸ್ ಕೂಡ ಬಂದಿದ್ರು. ಅವರೆಲ್ಲ ಮಾತನಾಡಿ ಹೋದ ಬಳಿಕ ಮತ್ತೆ ಸಂಜೆ 4 ಗಂಟೆಗೆ ಇವತ್ತು ಇಬ್ಬರು ಅಡ್ವೊಕೇಟ್ಸ್ಗಳು ದರ್ಶನ್ ಅನ್ನ ಮೀಟ್ ಮಾಡೋದಕ್ಕೆ ಬಂದಿದ್ರು. ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಇರತಕ್ಕಂಥ ಸಂದರ್ಶಕರ ಕೊಠಡಿಯಲ್ಲಿ ದರ್ಶನ್ ಅವರಿಗಾಗಿ ಅಡ್ವೊಕೇಟ್ಸ್ಗಳು ಕಾಯ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಹೈ ಸೆಕ್ಯೂರಿಟಿ ಸೆಲ್ನಿಂದ ದರ್ಶನ್ ಅವರನ್ನ ಕರೆದುಕೊಂಡು ಸಂದರ್ಶಕರ ಕೊಠಡಿಗೆ ಬರಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ 4 ಜನ ಸಿಬ್ಬಂದಿ ದರ್ಶನ್ ಜೊತೆಗಿರ್ತಾರೆ. ಆದರೆ ದರ್ಶನ್ ಯಾವಾಗ ಹೈ ಸೆಕ್ಯೂರಿಟಿ ಸೆಲ್ನ ಗೇಟ್ನಿಂದ ಹೊರಗೆ ಬರ್ತಾರೆ, ಆರಂಭದಲ್ಲಿ ಬರುವಾಗ ಬಲಗೈನ ಮಧ್ಯದ ಬೆರಳನ್ನು ತೋರಿಸುವ ಮೂಲಕ ಅಸಭ್ಯವಾಗಿ ವರ್ತನೆಯನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ದೃಶ್ಯವನ್ನು ನೋಡಿದಾಗ ನಿಜಕ್ಕೂ ಅವರು ಜೈಲು ಸೇರಿ ಮುದ್ದೆ ಮುರಿತಾ ಇದ್ದರೂ ಕೂಡ ಪೊಗರು ಇನ್ನೂ ಕಡಿಮೆ ಆಗಿಲ್ಲ ಅಂತ ನಾವು ಇಲ್ಲಿ ವಿಶ್ಲೇಷಣೆ ಮಾಡ್ಬೋದಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಸುಮಾರು ಅರ್ಧ ಗಂಟೆಯಷ್ಟು ಅವರು ಚರ್ಚೆಯನ್ನು ಮಾಡಿದ ಬಳಿಕ ಹೋಗುವಾಗ 2 ಕೈಗಳಿಂದ ಮಧ್ಯದ ಬೆರಳುಗಳನ್ನ ತೋರಿಸುವ ಮೂಲಕ ಒಂದು ರೀತಿಯ ಅಸಭ್ಯ ವರ್ತನೆಯನ್ನು ತೋರಿಸುವ ಮೂಲಕ ದರ್ಶನ್ ಅವರಿಗೆ ಯಾವ ರೀತಿಯಾಗಿ ಮಾಧ್ಯಮಗಳ ಮೇಲೆ ಸಿಟ್ಟಿದೆ ಅನ್ನೋದನ್ನು ಹೊರ ಹಾಕಿರ್ತಕ್ಕಂಥದ್ದು ಇನ್ನೊಂದು ಕಡೆಗೆ ಗೊತ್ತಾಗ್ತಿರ್ತಕ್ಕಂಥದ್ದು. ಅಂದರೆ ಬರುವಾಗ ಮೊದಲು ಬಲಗೈನ ಮಧ್ಯ ಬೆರಳನ್ನು ತೋರಿಸ್ತಾರೆ, ಹೋಗುವಾಗ 2 ಕೈನ ಮಧ್ಯ ಬೆರಳುಗಳನ್ನ ತೋರಿಸುವ ಮೂಲಕ ಮಾಧ್ಯಮಗಳ ಮೇಲೆ ಸಿಟ್ಟನ್ನು ಹೊರ ಹಾಕುವುದರ ಮೂಲಕ ಒಂದು ಅಸಭ್ಯ ಸಂದೇಶವನ್ನು ಕೊಡ್ತಾರೆ. ಆ ಮೂಲಕ ಅವರ ಫ್ಯಾನ್ಸ್ಗಳಿಗೂ ಇದೇ ರೀತಿ ಫಾಲೋ ಮಾಡೋದಕ್ಕೆ ಹೇಳುವ ಮೂಲಕ ಒಂದು ರೀತಿ ಸಮಾಜದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹಾಳು ಮಾಡುವ ಕೆಲಸಕ್ಕೆ ದರ್ಶನ್ ಕೈ ಹಾಕಿದ್ರ ಅನ್ನುವ ಪ್ರಶ್ನೆ ಈಗ ನಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾ ರಾಧ್ಯ.